ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರಿಗೂ ಕೂಡ ಯತ್ನಾಳ್ ರಾಜೀನಾಮೆಯನ್ನ ಕೇಳಿದ್ದಾರೆ. ಈ ಬಗ್ಗೆ ಕಾಶಪ್ಪನವರು ಬಾಗಲಕೋಟೆಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನು ನಮ್ಮ ರಾಜೀನಾಮೆ ಕೇಳೋಕೆ ಯತ್ನಾಳ್ಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಬಿ ಫಾರ್ಮ್ ಅನ್ನ ಪಡೆದು ಗೆದ್ದು ಬಂದಿದ್ದಂತ ಪಕ್ಷವೇ ಇವತ್ತು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದೆ. ಮೊದಲು ಆ ಪಕ್ಷಕ್ಕೆ ಯತ್ನಾಳ್ ಅವರು ರಾಜೀನಾಮೆ ನೀಡಿ ಚುನಾವಣೆಗೆ ಬರಲಿ, ವಿಜಯಪುರಕ್ಕೆ ನಾನು ಬರ್ತೀನಿ, ಶಿವಾನಂದ ಪಾಟೀಲ್ ಕೂಡ ಬರ್ತಾರೆ. ಈಗಾಗಲೇ ಅಪ್ಪನಿಗೆ ಹುಟ್ಟಿದಂತ ಕೆಲಸ ಪಾಟೀಲ್ ಅವರು ಮಾಡಿದ್ದಾರೆ ಅನ್ನೋದಾಗಿ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ಈಗಾಗಲೇ ಶಿವಾನಂದ ಪಾಟೀಲ್ರು ಅಪ್ಪು ಹುಟ್ಟಿದ ಕೆಲಸ ಮಾಡ್ಯಾರಲ್ಲ, ನಾನ್ ಮಾಡಿದ್ರು ಬೇರೆ ಅಲ್ಲ, ಶಿವಾನಂದ ಪಾಟೀಲ್ ಮಾಡಿದ್ರು ಬೇರೆ ಅಲ್ಲ. ಇವತ್ತು ಕೊಟ್ಟಿದ್ದಾರೆ, ಇವನು ರಾಜೀನಾಮೆ ಕೊಡ್ಲಿ, ಫಸ್ಟ್ ರಾಜೀನಾಮೆ ಅಂಗೀಕಾರ ಆಗ್ಲಿ, ಆಮೇಲೆ ನೋಡೋಣ. ಯುದ್ಧ ಇದೆ, ತೋರಿಸ್ತೀವಿ. ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸಿ ಬರ್ತೀನಿ ಅಂತ ಹೇಳ್ತಾರಲ್ಲ ಇವರು. ಪಾಕಿಸ್ತಾನದಲ್ಲಿ ಇದೀವ ನಾವು, ಅಂದ್ರೆ ಹುಣಗುಂದ ಮತಕ್ಷೇತ್ರ ಬಸವನ ಬಾಗೇವಾಡಿ ಪಾಕಿಸ್ತಾನ. ಅಲ್ಲಿ ಇಲ್ಲಿ ಹೇಳುವಂತ ಎಲ್ಲ ಹಿಂದೂಗಳು ಮುಸ್ಲಿಮರ ಅಂದ್ರೆ ಅವಮಾನ ಮಾಡ್ಲಿಲ್ಲ ಈ ಜನಾಂಗಕ್ಕೆ. ಇವತ್ತು ಲಿಂಗಾಯತ ಧರ್ಮಕ್ಕೆ ಅವಮಾನ ಮಾಡ್ಲಿಲ್ಲ. ಈ ರೀತಿ ಮಾತಾಡೋದ್ರಿಂದ ಇವ್ರೇನು ನಮಗ್ ಬಹಳ ಅಶ್ಲೀಲ ಶಬ್ದಗಳು ಬರ್ತಾವಂತೆ. ನನಗನ್ಸುತ್ತೆ ಇವರು ಲಿಂಗಾಯತ ಧರ್ಮದಲ್ಲೇ ಜನಿಸಿದಾರ ಇಲ್ಲೋದು ನನಗೆ ಇವತ್ತು ಸಂದೇಹ ಬರ್ತಾ ಇದೆ.